ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮನ್ನು ಇನ್ನೊಂದು ಇಂಪಾರ್ಟೆಂಟ್ ವೆಬ್ಸೈಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಇಂಪಾರ್ಟೆಂಟ್ ವೆಬ್ಸೈಟ್ ಯಾವುದು, ಯಾಕೆ ನಾನು ವೆಬ್ಸೈಟಿಗೆ ಹೋಗ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಕರ್ಕೊಂಡು ಹೋಗ್ತಾ ಇರೋಂಥ ವೆಬ್ಸೈಟು NET ವೆಬ್ಸೈಟ್, UGC ನೆಟ್ ವೆಬ್ಸೈಟ್. ಸೊ UGC ನೆಟ್ ಅಲ್ಲಿ ಇರುವಂಥ ಸಿಲೆಬಸ್ಗೂ ಮತ್ತು KSETಗೆ ಇರುವಂಥ ಸಿಲೆಬಸ್ಗೂ ಏನಾದರೂ ವ್ಯತ್ಯಾಸ ಇದೆಯಾ? ಯಾಕೆ ನಾವು ಇದನ್ನು ತಿಳ್ಕೊಬೇಕಂದ್ರೆ, ನೀವೀಗ KSET ಸಿಲೆಬಸ್ನ ಇಟ್ಕೊಂಡು ಮಾತ್ರ ಓದಿದ್ರೆ ಬರೀ KSET ಕ್ವಶನ್ಸ್ಗಳನ್ನು ಮಾತ್ರ ನೀವು ರಿವೈಸ್ ಮಾಡ್ತೀರಾ. ಬಟ್ UGC ನೆಟ್ ಸಿಲೆಬಸ್ಗೂ KSET ಸಿಲೆಬಸ್ಸು ಸೇಮ್ ಇದ್ದರೆ ನಾವು ಯಾವುದೇ UGC ನೆಟ್ಗೆ ಸಂಬಂಧಪಟ್ಟಂಥ ಪ್ರೀವಿಯಸ್ ಕ್ವಶನ್ ಪೇಪರ್ಸು ಮೆಟೀರಿಯಲ್ಸ್ಗಳನ್ನ ಓದಿದ್ರೆ ಅದು ನಮ್ಮ KSETಗೂ ಕೂಡ ಅನುಕೂಲ ಆಗುತ್ತೆ. ಅದರಿಂದ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ UGC ನೆಟ್ನ ತುಂಬ ವರ್ಷಗಳಿಂದ ಕಂಡಕ್ಟ್ ಮಾಡ್ತಾ ಇದ್ದಾರೆ, KSETನು ಕೂಡ ಕಂಡಕ್ಟ್ ಮಾಡ್ತಾರೆ. ಬಟ್ UGC ನೆಟ್ ನಮಗೆ ವಾಸ್ಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ, ವಾಸ್ಟಾಗಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳು ಕೂಡ ಸಿಗುತ್ತೆ. ಸೊ ಅದರಿಂದ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ನೋಡೋಣ ಏನಾದರೂ ವ್ಯತ್ಯಾಸ ಇದೆಯಾ ಇವೆರಡು ಸಿಲೆಬಸ್ಸಲ್ಲೂ ಅಂತ ಹೇಳ್ಬಿಟ್ಟು. ಓಕೆ, ನಾನು UGC ನೆಟ್ ಸಿಲೆಬಸ್ ಅಂತ ನಾನು ಟೈಪ್ ಮಾಡಿದ್ದೀನಿ ಇಲ್ಲಿ. ಸೊ ಟೈಪ್ ಮಾಡಿದ್ರೆ ಇಲ್ಲಿ UGC ನೆಟ್ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ವೆಬ್ಸೈಟ್ಗೆ ನೆಟ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ UGC ನೆಟ್ ಆನ್ಲೈನ್ ಕರ್ಕೊಂಡು ಹೋಗುತ್ತೆ. ನೋಡಿ, ಇಲ್ಲಿ ಬಂದರೆ ನಿಮಗೆ ಎಲ್ಲ ಸಬ್ಜೆಕ್ಟ್ ಸಿಲೆಬಸ್ಗಳು ಕೂಡ ಇದೆ. ಸೊ ಜನರಲ್ ಪೇಪರ್ ಆನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್. ಸೊ ಫಸ್ಟ್ ನಾನು ಕರ್ಕೊಂಡು ಹೋಗೋಂಥದ್ದು ಜನರಲ್ ಪೇಪರ್ ಆನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ವರ್ಷನ್ ಕೊಡ್ತಾರೆ. ಸೊ ಡೌನ್ಲೋಡ್ ಆಪ್ಷನ್, ಇಲ್ಲಿ ಡೌನ್ಲೋಡ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸೊ ಡೌನ್ಲೋಡ್ ಆಯ್ತು. ಇಲ್ಲಿ ಪೇಪರ್ 1 ಇನ್ ಇಂಗ್ಲೀಷ್ ಅಂತ ಇದೆ. ಸೊ ಇದನ್ನ ಓಪನ್ ಮಾಡ್ತೀನಿ. ನೋಡಿ, ಇಲ್ಲಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, ಇಲ್ಲಿ ಕೋಡ್ ನಮಗೆ ಬೇರೆ ಇರುತ್ತೆ, ಇಲ್ಲಿ 0 ಇದೆ, ಇಲ್ಲಿ ಅದು 0 ನಮ್ಮ ಕನ್ಸಿಡರೇಷನ್ ಇರುತ್ತೆ. ಸೊ ಪೇಪರ್ 1. ಸೊ ನೋಡಿ, ಇಲ್ಲಿ ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡ್. ನಮಗೆ KSET ಪೇಪರ್ಲಿ ಕೂಡ ಟೀಚಿಂಗ್ ಆಪ್ಟಿಟ್ಯೂಡೇ ಇರೋದು. ಸೊ ಏನೂ ಚೇಂಜ್ ಇಲ್ಲ. ಇನ್ ಡೀಟೇಲ್ ಸಿಲೆಬಸ್ ಕೂಡ ಸೇಮ್ ಇದೆ. ಸೊ ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡ್, ಇನ್ ಡೀಟೇಲ್ ಸಿಲೆಬಸ್ ಕೂಡ ಸೇಮ್ ಇದೆ. ಯೂನಿಟ್ 3 ಕಾಂಪರೆನ್ಷನ್ ಇದೆ. ಯೂನಿಟ್ 4 ಕಮ್ಯುನಿಕೇಷನ್ ಇದೆ. ಯೂನಿಟ್ 5 ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಇದೆ. ಯೂನಿಟ್ 6 ಲಾಜಿಕಲ್ ರೀಸನಿಂಗ್ ಇದೆ. ಯೂನಿಟ್ 7 ಡೇಟಾ ಇಂಟರ್ಪ್ರಿಟೇಷನ್ ಇದೆ. ಯೂನಿಟ್ 8 ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇದೆ. ಯೂನಿಟ್ 9 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇದೆ. ಯೂನಿಟ್ 10 ಹೈಯರ್ ಎಜುಕೇಷನ್ ಸಿಸ್ಟಮ್ ಇದೆ. ಸೊ ನೋಡಿ, ಇಲ್ಲಿ 5 ಕ್ವಶನ್ಸ್ ಈಚ್ ಕ್ಯಾರಿಂಗ್ 2 ಮಾರ್ಕ್ಸ್ ಆರ್ ಟು ಬಿ ಸೆಟ್ ಫ್ರಮ್ ಈಚ್ ಮಾಡ್ಯೂಲ್. ಸೊ ನೀವು ಇವಾಗ ಬೇಕಾದರೆ KSET ಸಿಲೆಬಸ್ನ ನೋಡಿದ್ರೂ ಕೂಡ ಸೇಮೇ ಇರುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ಸಿಲೆಬಸ್ಗೂ KSET ಸಿಲೆಬಸ್ಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ನಾನೊಂದು ಸಲ ತೋರಿಸ್ತೀನಿ ನಿಮಗೆ KSET ಸಿಲೆಬಸ್ನ ಕೂಡ. ಪೇಪರ್ KSETಲಿ ನೋಡಿ, ಇಲ್ಲಿ ಕೂಡ ಬಂದರೆ ನಿಮಗೆ ಜನರಲ್ ಪೇಪರ್ ಆ್ಯಂಡ್ ಟೀಚಿಂಗ್ ರಿಸರ್ಚ್ ಆಪ್ಟಿಟ್ಯೂಡ್, ಸಬ್ಜೆಕ್ಟ್ ಕೋಡ್ ಕೂಡ 00 ಇದೆ. ಸೊ ಪೇಪರ್ 1 ನೋಡಿ, ಟೀಚಿಂಗ್ ಆಪ್ಟಿಟ್ಯೂಡ್ ಯೂನಿಟ್ 1. ಸೊ ನಾನು ಇದನ್ನಾಗಲೇ ಡಿಸ್ಕಸ್ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋಲಿ. ರಿಸರ್ಚ್ ಆಪ್ಟಿಟ್ಯೂಡ್ ಯೂನಿಟ್ 2, ಯೂನಿಟ್ 3 ಕಾಂಪರೆನ್ಷನ್. ನೋಡಿ, ಇನ್ ಡೀಟೇಲ್ ಸಿಲೆಬಸ್ಸು ಒಳಗಡೆ ಇರೋಂಥ ಸಿಲೆಬಸ್ ಕೂಡ ಏನೂ ಕೂಡ ವ್ಯತ್ಯಾಸ ಇಲ್ಲ. ಕಮ್ಯುನಿಕೇಷನ್ ಯೂನಿಟ್ 4, ಯೂನಿಟ್ 5 ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್, ಯೂನಿಟ್ 6 ಲಾಜಿಕಲ್ ರೀಸನಿಂಗ್. ನೋಡಿ, ಈ ರೀತಿ ಎಲ್ಲ ಸಿಲೆಬಸ್ಸು, ಎಲ್ಲ ಚಾಪ್ಟ್ರು, ಇನ್ ಡೀಟೇಲ್ ಇನ್ಫಾರ್ಮೇಷನ್ ಕೂಡ ಸೇಮ್ ಇದೆ. ಸೊ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, KSET ಸಿಲೆಬಸ್ಸು ಮತ್ತು UGC ನೆಟ್ ಸಿಲೆಬಸ್ಸಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಎರಡೂ ಕೂಡ ಸೇಮ್ ಇದೆ. ಅದರಿಂದ ನೀವು UGC ನೆಟ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಸಾಲ್ವ್ಡ್ ಪೇಪರ್ಸು ಇದನ್ನೆಲ್ಲ ತೊಗೊಂಡು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ನೋಟ್ಸ್ ಏನಾದರೂ ಇದ್ದರೆ ಅದನ್ನು ತೊಗೊಂಡು ನೀವು ಓದೋಕ್ಕೆ ಶುರು ಮಾಡಿದ್ರೆ ನಿಮಗೆ KSETಗೆ ಹೆಚ್ಚು ಅನುಕೂಲ ಆಗುತ್ತೆ. ಇದು ಒಂದನ್ನು ನಾವು ತುಂಬ ಡೀಟೇಲ್ ಆಗಿ ನಾವು ನೋಡಬೇಕಾಗತ್ತೆ. ಯಾಕಂದರೆ ಅಲ್ಲಿ ತುಂಬ ವರ್ಷಗಳಿಂದ UGC ನೆಟ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಕ್ವಶನ್ಸು ಕೆಲವು ಸಲ ಇಲ್ಲಿ ರಿಪೀಟ್ ಆಗೋ ಚಾನ್ಸಸ್ಗಳು ಕೂಡ ಇರುತ್ತೆ. ಸೇಮ್ ಕ್ವಶನ್ಸ್ಗಳು ಅಥವಾ ಸಂಬಂಧಪಟ್ಟಂಥ ರಿಲೇಟೆಡ್ ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ಗಳು ಕೂಡ ಇರುತ್ತೆ. ಅದರಿಂದ ಯಾಕೆಂದರೆ KSET ಸ್ಟೇಟ್ ಕಂಡಕ್ಟ್ ಮಾಡೋದು, UGC ನೆಟ್ನ ಸೆಂಟ್ರಲ್ ವೈಸ್ ಕಂಡಕ್ಟ್ ಮಾಡ್ತಾರೆ, ಆಲ್ ಓವರ್ ಇಂಡಿಯಾ ಕಂಡಕ್ಟ್ ಮಾಡ್ತಾರೆ. ಅದರಿಂದ ಆಲ್ ಓವರ್ ಇಂಡಿಯಾ ಕ್ವಶನ್ಸ್ಗಳು, ಆ ರಿಲೇಟೆಡ್ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಇಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ನಿಮಗೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಮಾಹಿತಿ. UGC ನೆಟ್ ಸಿಲೆಬಸ್ಗೂ ಪೇಪರ್ 1 ಸಿಲೆಬಸ್ಗೂ KSET ಸಿಲೆಬಸ್ಗೂ ಏನೂ ವ್ಯತ್ಯಾಸ ಇಲ್ಲ, ಇದು ಸೇಮ್ ಇದೆ. ಅದರಿಂದ ನೀವು ಆದಷ್ಟು ಅದನ್ನು ಓದ್ಬೋದು. ಓಕೆ, ಇದು ಇವತ್ತಿನ ಮಾಹಿತಿ ಅಬೌಟ್ ಜನರಲ್ ಪೇಪರ್ KSET ಆ್ಯಂಡ್ UGC ನೆಟ್ ಸಿಲೆಬಸ್ ಕಂಪ್ಯಾರಿಸನ್. ಎಲ್ಲರೂ ಕೂಡ ಆದಷ್ಟು ಮಾಹಿತಿನ ಕಲೆಕ್ಟ್ ಮಾಡಿ ಚೆನ್ನಾಗಿ ಓದಿ, ನಿಮ್ಮ ಎಕ್ಸಾಮ್ಸ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದೇ ರೀತಿ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.